ಪಂಚಾಯತಿಗೆ ಬರೆದ ಗ್ರಾಮ ಅಭಿವೃದ್ಧಿ ಅಧಿಕಾರಿ ರವಿಕುಮಾರ್ ಗಾಣಿಗ ಭ್ರಷ್ಟ ಅಧಿಕಾರಿಗಳನ್ನು ಕಾಪಾಡ್ತಾ ಇರುವ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮತ್ತು ಬೆಂಗಳೂರು ದಕ್ಷಿಣ ತಾಲೂಕು ಪಂಚಾಯಿತಿ ಅಧಿಕಾರಿಗಳು. ಹೊಮ್ಮದೇವನಹಳ್ಳಿ ಗ್ರಾಮ ಪಂಚಾಯಿತಿಯ ಬ್ರಹ್ಮಾಂಡ ಭ್ರಷ್ಟಾಚಾರ. ಹೆಸರಿಗೆ ಮಾತ್ರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಾಡ್ತಾ ಇರುವುದು ಪಂಚಾಯಿತಿಯ ನಕಲಿ ದಾಖಲೆ ಸೃಷ್ಟಿ. ಮೇಲಧಿಕಾರಿಗಳಿಗೆ ದಾಖಲೆ ಸಮೇತ ಮನವಿ ಮಾಡಿದ್ರು ತಲೆ ಕೆಡಿಸಿಕೊಳ್ಳದ ಮೇಲಧಿಕಾರಿಗಳು. ಹೊಮ್ಮದೇವನಹಳ್ಳಿಯ 3 ಸ್ಟ್ರೀಟಿನ CL7ಗೆ ಅಕ್ರಮವಾಗಿ ದಾಖಲೆಗಳನ್ನು ನೀಡಿರುವ ಗ್ರಾಮ ಅಭಿವೃದ್ಧಿ ಅಧಿಕಾರಿ. ಬೆಂಗಳೂರು ದಕ್ಷಿಣ ತಾಲೂಕಿನ ಹೊಮ್ಮದೇವನಹಳ್ಳಿ ಗ್ರಾಮ ಪಂಚಾಯಿತಿಯ ಗ್ರಾಮ ಅಭಿವೃದ್ಧಿ ಅಧಿಕಾರಿ ರವಿಕುಮಾರ್ ಗಾಣಿಗರ್ ಅವರ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿಬಂದರೂ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕಾ ಪಂಚಾಯಿತಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದಿರುವುದು ಶೋಚನೀಯ ಸಂಗತಿ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದರೆ ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮಗಳನ್ನು ಅಭಿವೃದ್ಧಿ ಮಾಡುವ ಕೆಲಸವನ್ನ ಮಾಡುವ ಸ್ಥಾನದಲ್ಲಿದ್ದುಕೊಂಡು ಗ್ರಾಮ ಪಂಚಾಯಿತಿ ಕಚೇರಿಗೆ ಬಾರದೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸದೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸದೆ ಸಾಲು ಸಾಲು ಆರೋಪಗಳನ್ನು ರವಿಕುಮಾರ್ ಗಾಣಿಗರ್ ವಿರುದ್ಧ ಕೇಳಿ ಬರ್ತಾ ಇರುವ ಆರೋಪಗಳು. ಈ ಹಿಂದೆ ಹೊಮ್ಮದೇವನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ 3 ಸ್ಟ್ರೀಟ್ ಎಂಬ CL7 ಬಾರ್ ರೆಸ್ಟೋರೆಂಟ್ ವಿಚಾರವಾಗಿ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಗ್ರಾಮ ಅಭಿವೃದ್ಧಿ ಅಧಿಕಾರಿಯು ನಾನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ಯಾವುದೇ ದಾಖಲೆಗಳನ್ನು ನೀಡಿರುವುದಿಲ್ಲ ಎಂಬುದು ಖಚಿತಪಡಿಸಿಕೊಳ್ತಾ ಇದ್ರು. ಆದರೆ ಅಬಕಾರಿ ಇಲಾಖೆಯಲ್ಲಿ ಈ ವಿಚಾರವನ್ನು ಪ್ರಶ್ನಿಸಿದಾಗ ಗ್ರಾಮ ಪಂಚಾಯಿತಿ ವತಿಯಿಂದ ನೀಡಬೇಕಾದ ಸೂಕ್ತ ದಾಖಲೆಗಳನ್ನು ನೀಡಿದ್ರಿಂದ ಲೈಸೆನ್ಸ್ ಅನ್ನ ನೀಡಿದ್ದೇವೆ ಎಂದು ಸೂಕ್ತ ಉತ್ತರವನ್ನ ಸಹ ಅಬಕಾರಿಯವರು ನೀಡಿದ್ರು. ಇದೇ ಪ್ರಶ್ನೆಯನ್ನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಲಿಖಿತವಾಗಿ ಪ್ರಶ್ನಿಸಿದಾಗ ನಾವು ಗ್ರಾಮ ಪಂಚಾಯಿತಿಯಿಂದ ಯಾವುದೇ ದಾಖಲೆಗಳನ್ನು ನೀಡಿರುವುದಿಲ್ಲ ಎಂಬುದಾಗಿ ಖಚಿತಪಡಿಸಿದ್ದು. ಆದರೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಪ್ರಶ್ನಿಸಿದಾಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ದಾಖಲೆಗಳನ್ನು ನೀಡಿದ್ದೇವೆ ಎಂದು ಪತ್ರ ವ್ಯವಹಾರವನ್ನ ನಡೆಸಿರುತ್ತಾರೆ. ಈ ಒಂದು ವಿಚಾರಕ್ಕೆ ಕುರಿತು ಮೇಲಧಿಕಾರಿಗಳಿಗೆ ಲಿಖಿತವಾಗಿ ದೂರನ್ನ ನೀಡಿದರೂ ಸಹ ಯಾವುದೇ ರೀತಿಯಾದ ಕ್ರಮ ಕೈಗೊಳ್ಳದಿರುವುದು ಮೇಲಧಿಕಾರಿಗಳು ಸಹ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಜೊತೆ ಶಾಮೀಲಾಗಿದ್ದಾರಾ ಎಂಬುದಾಗಿ ಪ್ರಶ್ನೆಗಳು ಉದ್ಭವಗೊಳ್ತಾ ಇವೆ. ಬ್ಯೂರೋ ರಿಪೋರ್ಟ್ ಚಂದುಗೌಡ, NKS TV4 ಬೆಂಗಳೂರು. ಪಬ್ಲಿಕ್ ಅಲ್ಲಿ ಈ ಹೊಮ್ಮದೇವನಹಳ್ಳಿ ಕೆಂಪೇಗೌಡ ಮೇನ್ ರೋಡು ಇಲ್ಲಿ MSL ಒಂದಿದೆ. ಈಗ ಅದ್ರ ಬದಲಾಗಿ ಮತ್ತೆ CL7 ಅಂತ ಮಾಡ್ತಾ ಇದ್ದಾರೆ. ಅದೇ ಬಿಲ್ಡಿಂಗಲ್ಲಿ ಹಿಂದೆ ಗಾರ್ಮೆಂಟ್ಸ್ ಇದೆ. ಆಮೇಲೆ ಅದೇ ಬಿಲ್ಡಿಂಗಲ್ಲಿ ಕ್ಲಿನಿಕ್ ಒಂದಿದೆ. ಆದರೆ ಆ ಬಿಲ್ಡಿಂಗ್ ಆಪೋಸಿಟಲ್ಲಿ ಇನ್ನೊಂದು ಕ್ಲಿನಿಕ್ ಇದೆ. ಮೊನ್ನೆ ಅಬಕಾರಿ ಇಲಾಖೆಯವರು ಮೊನ್ನೆ ಬಂದು ಮಾಜಾರು ಮಾಡ್ಕೊಂಡು ಹೋಗಿ ಯಾವುದು ಇಲ್ಲ, ಅಕ್ಕಪಕ್ಕ ಯಾವುದು ಕ್ಲಿನಿಕ್ ಇಲ್ಲ, ದೇವಸ್ಥಾನಗಳಿಲ್ಲ, ಸರ್ಕಾರಿ ಶಾಲೆಗಳಿಲ್ಲ ಅಂಥೇಳಿ ನಮಗೆ ಲೆಟ್ರ್ ವಾಪಸ್ ಕಳಿಸಿದ್ದಾರೆ. ಅದರಿಂದ ನಾವು ಈಗ CL7 ಬೇಡ ಅಂತೇಳಿ ಇಲ್ಲಿ ಜನಗಳೆಲ್ಲ ಸೇರಿ ಮಕ್ಕಳಿಗೆ ಮರಿಗೆ ಎಲ್ಲರಿಗೂ ಓಡಾಡೋರಿಗೆಲ್ಲ ತೊಂದರೆ ಆಗುತ್ತೆ. ಅದಕ್ಕೆ ಇಲ್ಲಿ ಅದು ಬೇಡ, ಬೇರೆ ಕಡೆ ಮಾಡ್ಕೊಳ್ಳಿ. ಗಾರ್ಮೆಂಟ್ಸ್ ಐತೆ, ಹಾಸ್ಪಿಟ್ಲ್ಗಳೈತೆ, ಸ್ಕೂಲ್ ಐತೆ, ನಮಗೆ ಮಕ್ಕಳು ಮರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದೀವಿ ನಾವು. ಈ ರೋಡಲ್ಲಿ ಸಾವಿರಾರು ಜನ ಓಡಾಡ್ತಾರೆ ಡೈಲಿ. ಇವಾಗ ರೋಡ್ ಸರ್, ಇದು ಆಸ್ಪತ್ರೆ ಐತೆ, 10 ಜನ ಇದು ಪ್ಲೇಸ್, ಇದು ಆಸ್ಪತ್ರೆ ಐತೆ. ಇಲ್ಲಿ ಒಂದು ಬಾರ್ ಆಗೈತೆ ರೆಡಿಗೆ. ಇದು ಇಲ್ಲಿ ಲಾಡ್ಜಿಂಗ್ ಮಾಡಿದ್ರೆ ವಯಸ್ಸು ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಬರ್ತಾರೆ. ಎಲ್ಲಿರೋರು ಲಾಡ್ಜ್ ಅಂದರೆ ಎಲ್ಲಿರೋರು ಬರ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ. ಇಲ್ಲಿ ಮಾಡೋಕ್ಕೆ ಪರ್ಮಿಷನ್ ಕೊಡಬೇಡಿ ಸರ್, ದಯವಿಟ್ಟು ಮಾಡಿ ಹೇಳ್ತಾ ಇದ್ದೀವಿ. ಇಲ್ಲೆಲ್ಲ ಇಲ್ಲಿ ಇರೋದೆಲ್ಲ ಮೈನ್ ರೋಡಲ್ಲಿ ರೋಡ್ ಕ್ರಾಸ್ ಮಾಡ್ಬೇಕಂದ್ರೂ ಆಗಲ್ಲ. ಮಕ್ಕಳಿಗೆ ತುಂಬ ಪ್ರಾಬ್ಲಮ್ ಆಗೈತೆ. ದಯವಿಟ್ಟು ಇಲ್ಲಿ ಪರ್ಮಿಷನ್ ಕೊಡಬೇಡ್ರಿ, ಮಕ್ಕಳೆಲ್ಲ ಕೆಟ್ಟೋಗ್ತಾರೆ. ಸ್ಕೂಲ್ ಐತೆ ಇಲ್ಲಿ, ಮಕ್ಕಳು, ಗಾರ್ಮೆಂಟ್ಸು, ಅಕ್ಕಪಕ್ಕ ಬಿಲ್ಡಿಂಗು, ಇನ್ನೊಂದು ಪ್ರತಿಯೊಂದು ಇದೆಯಲ್ಲ ಸರ್. ಅದ್ರಗೋಸ್ಕರ ನಾವು ದಯವಿಟ್ಟು ಕೇಳ್ಕೊತಾ ಇದ್ದೀವಿ, ಅದೇ ಅಷ್ಟೇ. ದೊಡ್ಡವರೆಲ್ಲ ಪರ್ಮಿಷನ್ ಕೊಡಬಾರ್ದು. ಇಲ್ಲಿ ಈಗ ಅಂಗಡಿ ಇಲ್ಲಿ ಬರಬಾರ್ದು. ಮಕ್ಕಳು ಮರಿಗೆ ಸಾವಿರಾರು ಜನಕ್ಕೆ ತೊಂದರೆ ಆಗುತ್ತೆ. ಇಲ್ಲಿ ಓಡಾಡೋದಕ್ಕೆ ಬ್ಲಾಕು, ರೋಡ್ ಇಲ್ಲ, ಪಾರ್ಕಿಂಗ್ ಇಲ್ಲ. ಅವ್ರ ಬಿಲ್ಡಿಂಗಲ್ಲೇ ಹಿಂದೆ ಗಾರ್ಮೆಂಟ್ಸ್ ಐತೆ, ಹಾಸ್ಪಿಟ್ಲ್ ಐತೆ, ಸ್ಕೂಲ್ ಐತೆ, ಆ ಕಡೆ ಈ ಕಡೆ ತುಂಬ ತೊಂದರೆ ಆಗುತ್ತೆ ಸರ್ ನಮಗೆ. ಅಂದರೆ ದಯವಿಟ್ಟು ಅದು ನೀವು ಪರ್ಮಿಷನ್ ಕೊಡಬೇಡಿ, ನಾವು ಕೇಳ್ಕೊತಾ ಇದ್ದೀವಿ ನಿಮ್ಮನ್ನ. ದಯವಿಟ್ಟು ಈಗಾಗಲೇ ಪರ್ಮಿಷನ್ ಆಗಿದೆ ಅಂತ ಹೇಳಿ ಯಾವುದೇ ಕಾರಣಕ್ಕೆ ಆಗಬಾರ್ದು. ನಮಗೆ ತೊಂದರೆ ಆಗುತ್ತೆ. ನಾವು ಅಕ್ಕಪಕ್ಕ ಇರೋರು ಎಲ್ಲ ಮಕ್ಕಳು ಮರಿ ಇರೋರು ಓಡಾಡೋರು ದಾರಿ ಕೊಡಲ್ಲ, ತುಂಬ ತೊಂದರೆ ಆಗುತ್ತೆ ನಮಗೆ. ಎಲ್ಲೆಲ್ಲ ದುಡ್ಡುಗಳು ಲಂಚಾಗಿ ಇಸ್ಕೊಂಡು ಪರವಾನಗಿ ಮಾಡಿದ್ದಾರೆ. ದಯವಿಟ್ಟು ಅದನ್ನು ರದ್ದು ಮಾಡಬೇಕಾಗಿ ಕೋರ್ಕೊಳ್ತಾರೆ.
ಲಕ್ಷಾಂತರ ರೂಪಾಯಿ ಲಂಚ ಇಸ್ಕೊಂಡು ಪರವಾನಗಿ ರೆಡಿ ಮಾಡಿದ್ದಾರೆ. ನಾವು ಲೆಟ್ರ್ ಕೊಟ್ಟಿದ್ದೀವಿ, ನಾವೇ ಖುದ್ದಾಗಿ ಹೋಗಿ ಕೊಟ್ಟಿದ್ದೀವಿ, ಅದಕ್ಕೂ ರೆಸ್ಪಾನ್ಸ್ ಇಲ್ಲ. ದಯವಿಟ್ಟು ಇದು ರದ್ದು ಮಾಡಬೇಕಾಗಿ ಕೋರ್ಕೊಳ್ತೀವಿ. ತಮ್ಮ ಹೆಸರು ಸರ್? ವೆಂಕಟೇಶ್ ಅಂತ ಮಾಡಿ ಕೊಟ್ಟಿದ್ದಾರೆ. ಆಮೇಲೆ ಅಬಕಾರಿ ಇಲಾಖೆಯವರು ಇದು ನಮಗೆ ಲೆಟ್ರ್ ಕೊಟ್ಟಿದ್ದಾರೆ. ಇದು ಅವ್ರ ಹೆಸರು ಇಲ್ಲಿ ಹೇಳಿ, ತೊಂದರೆ ಇಲ್ಲ ಹೇಳಿ. ಅವರು ಫೋರ್ಜರಿ ಸೈನ್ ಹಾಕಿ ಕೊಟ್ಟಿದ್ದಾರೆ. ಅಬಕಾರಿ ಇಲಾಖೆ ಅಧಿಕಾರಿಗಳು ಸೈನ್ ಹಾಕಿಲ್ಲ, ಅವರು ಪರ ಬೇರೆ ಹಾಕಿದ್ದಾರೆ. ಇಲ್ಲಿ ಪರ ಅಂತೇಳಿ ಏನಿಲ್ಲ ಲೆಟ್ರಲ್ಲಿ. ಅದರಿಂದ ದಯವಿಟ್ಟು ಸ್ವಲ್ಪ ಪರಿಶೀಲಿಸಿ ಅಬಕಾರಿ ಇಲಾಖೆಯವರು ಬಂದು ಇಲ್ಲಿ 10 ಜನ ವಿಚಾರಿಸಿ ಅವ್ರಿಗೆ ಪರ್ಮಿಷನ್ ಲೆಟ್ರು ರದ್ದು ಮಾಡಬೇಕಾಗಿ ಕೋರ್ಕೊಳ್ತೇವೆ. ಅಬಕಾರಿ ಅಧಿಕಾರಿಗಳದ್ದೇ ತಪ್ಪು. ಇಲ್ಲಿ ಪಿ ಡಿ ಒ ಅವರು ಕೇಳಿದ್ರೆ ಪಿ ಡಿ ಒ ಅವರು ನಾವು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಆಮೇಲೆ ಕಟ್ಟಡ ಪರವಾನಗಿ ತಗೊಂಡಿಲ್ಲ, ಅನಧಿಕೃತವಾಗಿ ನಿರ್ಮಿಸಿದ್ದಾರೆ. ಪಿ ಡಿ ಒ ಅವರು ಲೆಟ್ರ್ ಕೊಟ್ಟಿಲ್ವಂತೆ, ಅದನ್ನು ಅನಧಿಕೃತವಾಗಿ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಪರಿಶೀಲಿಸಿ ಇದು ಮಾಡಬೇಕಾಗಿ ಕೋರ್ಕೊಳ್ತೀವಿ. ತಮ್ಮ ಹೆಸರು? ನಾವು ಇದು ಮಾಡ್ತಾ ಇಲ್ಲ, ಹುಡುಗರು ಹಾಳಾಗೋಗ್ತಾರೆ. ಇನ್ನು ಇದ್ದಿದ್ದು ಹುಡುಗರು ಹಾಳಾಗೋಗ್ತಾರೆ. ದಯವಿಟ್ಟು ಇದು ತುಂಬನೇ ಜಾಸ್ತಿನೇ ನೀವು ರದ್ದು ಮಾಡಬೇಕು ಸರ್. ಅಷ್ಟೇ ನಾವು ಕೇಳ್ಕೊಂಡೋದು, ಜಾಸ್ತಿ ಏನು ಕೇಳಬೇಕಂತಿಲ್ಲ, ಇಷ್ಟೇ ನಾವು ಕೇಳ್ಕೊತಾ ಇರೋದು. ಪಿ ಡಿ ಅವ್ರಿಗೆ ಲೆಟ್ರ್ ಕೊಟ್ಟಿದ್ವಿ. ಪಿ ಡಿ ಅವರು ಲೆಟ್ರ್ ಕೊಟ್ಟಿದ್ದಾರೆ, ಬಿಲ್ಡಿಂಗ್ ಪರ್ಮಿಷನ್ ಕೊಟ್ಟಿಲ್ಲ ಅಂತೇಳಿ, ಅನಧಿಕೃತ ಬಿಲ್ಡಿಂಗ್ ಕಟ್ಟಡ ಅಂತೇಳಿ ಇದು ಮಾಡಿ ಪಿ ಡಿ ಅವರು ಲೆಟ್ರ್ ಕೊಟ್ಟಿದ್ದಾರೆ. ಈಗ ಅಬಕಾರಿ ಇಲಾಖೆಯವರು ಹೇಳ್ತಾ ಇದ್ದಾರೆ ಎಲ್ಲ ಲೆಟ್ರ್ ಬಂದಿದೆ, ನಮಗೆ ಎಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ, ಆದ್ದರಿಂದ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ಅಬಕಾರಿ ಇಲಾಖೆಯವರು ಹೇಳ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ಎಲ್ಲ ಪರಿಶೀಲಿಸಿ ಆಮೇಲೆ ಅವ್ರಿಗೆ ಇದು ಮಾಡಬೇಕಂತೇಳಿ ಕೋರ್ಕೊಳ್ತಾ ಇದ್ದೀವಿ.